Hello students, welcome back to NEP B.sc channel. Last videos ಅಲ್ಲಿ complexometric titration definition discuss ಮಾಡಿದ್ವಿ, indicators discuss ಮಾಡಿದ್ವಿ, ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ indicators ಅಂತ discuss ಮಾಡಿದ್ವಿ, ಮತ್ತೆ types ಅನ್ನು ಕೂಡ discuss ಮಾಡಿದ್ವಿ, right? Types of complexometric titrations ಯಾವ್ದು ಬರುತ್ತೆ ಅಂತ discuss ಮಾಡಿದ್ವಿ. ಸೊ ಇನ್ನು ಉಳ್ಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಇದೆ, ಅದರಲ್ಲೂ ಇಂಪಾರ್ಟೆಂಟ್ ಅಪ್ಲಿಕೇಶನ್ 4 ಮಾರ್ಕ್ಸ್ ಗೆ ಕೇಳ್ತಾ ಇರ್ತಾರೆ ನಿಮ್ಗೆ. ಆ ಒಂದು ಅಪ್ಲಿಕೇಶನ್ ಅನ್ನ ನಾನು ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಅಪ್ಲಿಕೇಶನ್ಸ್ ಆಫ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಸೊ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಏನೇನಕ್ಕೆ ಯೂಸ್ ಮಾಡ್ತಾರೆ? Complexometric titration is used for estimation of amount of total hardness present in water. So water, hard water ಅಂತ ಯಾಕೆ ಹೇಳ್ತೀವಿ ಅಂದ್ರೆ it does not produce lather with soap ಅಲ್ವಾ? ಸೊ ಅದ್ರಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಂ ಸಾಲ್ಟ್ಸ್ ಆಗ್ಬೋದು, ಮೆಗ್ನೀಷಿಯಂ ಸಾಲ್ಟ್ಸ್ ಆಗ್ಬೋದು, ಇದೆಲ್ಲ ಇರೋದ್ರಿಂದ ಹಾರ್ಡ್ ವಾಟರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ನ ಈ ಒಂದು ಹಾರ್ಡ್ನೆಸ್ ಎಷ್ಟಿದೆ ವಾಟರ್ ಅಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅನ್ನು ಯೂಸ್ ಮಾಡ್ತೀವಿ. ಮತ್ತೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಕಾನ್ಸಂಟ್ರೇಷನ್, ಮೆಟಲ್ ಕಾನ್ಸಂಟ್ರೇಷನ್ಸ್ ಅನ್ನ ಡಿಟರ್ಮೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಈ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಕಾಸ್ಮೆಟಿಕ್ಸ್ ಅಲ್ಲಿ ಟೈಟೇನಿಯಂ ಡೈಆಕ್ಸೈಡ್ ನ ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಆ ಟೈಟೇನಿಯಂ ಡೈಆಕ್ಸೈಡ್ ಎಷ್ಟು ಪರ್ಸೆಂಟ್ ಇದೆ ಕಾಸ್ಮೆಟಿಕ್ಸ್ ಅಲ್ಲಿ ಅನ್ನೋದನ್ನ ಡಿಟರ್ಮೈನ್ ಮಾಡೋದಕ್ಕೆ ಕೂಡ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅನ್ನ ಯೂಸ್ ಮಾಡ್ತೀವಿ. ಮತ್ತೆ ಇನ್ನು ಬರೋದಾದ್ರೆ ಈ ಒಂದು ಲ್ಯಾಬ್ಸ್ ಅಲ್ಲಿ, ಬಯೋಲಾಜಿಕಲ್ ಲ್ಯಾಬ್ಸ್ ಗೆ ನೀವು ಹೋದಾಗ, ಹಾಸ್ಪಿಟಲ್ ಲ್ಯಾಬ್ಸ್ ಅಲ್ಲಿ ಅಲ್ಲೆಲ್ಲ ಹೋದಾಗ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅನ್ನ ಯೂರಿನ್ ಸ್ಯಾಂಪಲ್ಸ್ ನ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ? ಎಷ್ಟು ಕಂಟೆಂಟ್ ಇದೆ, ಆಸಿಡ್ ಕಂಟೆಂಟ್ ಎಷ್ಟಿದೆ, ಅಥವಾ ಏನೇನ್ ಅಯಾನ್ಸ್ ಇದೆ ಆ ಸ್ಯಾಂಪಲ್ ಅಲ್ಲಿ ಅಂತ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ತುಂಬಾನೇ ವೈಡ್ ಸ್ಕೋಪ್ ಇರುವಂತ ಒಂದು ಟೈಪ್ ಆಫ್ ಟೈಟ್ರೇಷನ್ ಬಂದು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಈಗ ಫಸ್ಟ್ ಅಪ್ಲಿಕೇಶನ್ ಹೇಳಿದ್ನಲ್ಲ, ಸೊ ಎಸ್ಟಿಮೇಷನ್ ಆಫ್ ಅಮೌಂಟ್ ಆಫ್ ಟೋಟಲ್ ಹಾರ್ಡ್ನೆಸ್ ಇದೆಯಲ್ವಾ, ಸೊ ಇದನ್ನ ನಿಮ್ಮ ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನ. ಸೊ ಜಸ್ಟ್ ಪ್ರೊಸೀಜರ್ ಅಷ್ಟೇ ನಿಮ್ಗೆ ಬೇಕಾಗಿರುವಂತದ್ದು. ಓಕೆನಾ? ಪ್ರಾಕ್ಟಿಕಲ್ ಪಾರ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ನೀವು ನೋಡ್ತೀರಾ. ಇಲ್ಲಿ ನಾನು ಪ್ರೊಸೀಜರ್ ಪಾರ್ಟ್ ಅನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸಿ. ಡಿಟರ್ಮಿನೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಬೈ EDTA ಮೆಥಡ್ ಆರ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಮೆಥಡ್. ಓಕೆನಾ? ಫಸ್ಟ್ ನೀವು ಕ್ವಶನ್ ಕೊಡ್ತಾರೆ, ಎಕ್ಸ್ಪ್ಲೇನ್ ದ ಡಿಟರ್ಮಿನೇಷನ್ ಆಫ್ ಹಾರ್ಡ್ನೆಸ್ ಆಫ್ ವಾಟರ್ ಬೈ EDTA ಮೆಥಡ್ ಅಂತ ಕೇಳಿದಾಗ ಫಸ್ಟ್ ವಾಟ್ ಈಸ್ ಹಾರ್ಡ್ ವಾಟರ್ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ದ ವಾಟರ್ which does not easily produce lather with soap is called hard water. So it is due to presence of dissolved salts of calcium and magnesium. Calcium chloride, magnesium chloride, calcium sulfate, magnesium sulfate. These are the cause for permanent hardness, and calcium bicarbonate and magnesium bicarbonates are the cause of temporary hardness in the water. Okay na? So in water analysis, permanent and temporary hardness collectively it is called as total hardness. Total hardness is equal to temporary hardness plus permanent hardness. Total hardness of water is conveniently determined using EDTA method. Let us see how. So before that, how does EDTA help to determine the hardness of water? EDTA forms colorless stable complexes with the calcium and magnesium ions present in the water. So different salts ಏನಿರುತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಏನಿರುತ್ತೆ ಅಯಾನ್ಸ್, ಇದರ ಜೊತೆಗೆ EDTA ಕ್ಯಾಲ್ಸಿಯಂ EDTA ಮೆಗ್ನೀಷಿಯಂ EDTA ಆಗಿ ಕಾಂಪ್ಲೆಕ್ಸ್ ಅನ್ನ ಫಾರ್ಮ್ ಮಾಡುತ್ತೆ at pH 9 to 10. ಓಕೆನಾ? ಸೊ 9 to 10 ನ ಯೂಸ್ ಮಾಡ್ತೀವಿ. ಆ ಒಂದು pH ನ 9 to 10 ನಲ್ಲೇ ಮೇಂಟೈನ್ ಮಾಡೋದಕ್ಕೆ ನಾವು ಒಂದು ಬಫರ್ ನ ಯೂಸ್ ಮಾಡ್ತೀವಿ. ಅಮೋನಿಯಂ ಸಿಟ್ರೇಟ್ ಅಂಡ್ ಸಿಟ್ರಿಕ್ ಆಸಿಡ್ ಅಥವಾ ಯಾವ್ದಾನ ಒಂದು ಬಫರ್ ನ ಯೂಸ್ ಮಾಡ್ತೀವಿ. ಓಕೆನಾ? ಬೇಸಿಕ್ ಬಫರ್. ಎರಿಯೋಕ್ರೋಮ್ ಬ್ಲಾಕ್ ಟೀ ಇಸ್ ಯೂಸ್ಡ್ ಆಸ್ ಇಂಡಿಕೇಟರ್. ಸೊ ಫಸ್ಟ್ ಏನ್ ಮಾಡ್ತೀವಿ, ಸ್ಯಾಂಪಲ್ ನ ನಾವ್ ಏನ್ ಮಾಡ್ತೀವಿ, ಬಫರ್ ಮತ್ತೆ ಆಮೇಲೆ EBT ಜೊತೆ ಟ್ರೀಟ್ ಮಾಡಿದಾಗ ವೈನ್ ರೆಡ್ ಕಲರ್ಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಲೇಟರ್ EDTA ಆಡ್ ಮಾಡಿದಾಗ ಅದು ಬ್ಲೂ ಕಲರ್ ಬರುತ್ತೆ. ಸೊ ಲೆಟ್ ಅಸ್ ಸಿ ದ ಸ್ಟೆಪ್ಸ್. ಪ್ರೊಸೀಜರ್. ಫಸ್ಟ್ ಸ್ಟೆಪ್ ಏನಿದೆ, ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA ಸೊಲ್ಯೂಷನ್. ಫಸ್ಟ್ ಯಾವ ರೀತಿ EDTA ನ ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ ಅಂದ್ರೆ ಕಾನ್ಸಂಟ್ರೇಷನ್ ನ ತಿಳ್ಕೋಬೇಕು EDTA. ಓಕೆನಾ? ಪಿಪ್ ಇಟ್ ಔಟ್ 25 ml of standard solution into a conical flask. ಒಂದು conical flask ತಗೊಂಡು 25 ml of ಯಾವುದೋ ಒಂದು ಸ್ಟ್ಯಾಂಡರ್ಡ್ ಮೆಟಲ್ ಸೊಲ್ಯೂಷನ್ ನ ತಗೊಂಡು ಅದಕ್ಕೆ ಹಾಕ್ತೀವಿ. ಟು ದಟ್ ವಿ ಹ್ಯಾಡ್ 5 ml of buffer solution. ಬಫರ್ ನ ಆಡ್ ಮಾಡ್ತೀವಿ ಅಂಡ್ ಫ್ಯೂ ಡ್ರಾಪ್ಸ್ ಆಫ್ ಎರಿಯೋಕ್ರೋಮ್ ಬ್ಲಾಕ್ ಟೀ. ಓಕೆನಾ? ಸೊ ಎರಿಯೋಕ್ರೋಮ್ ಬ್ಲಾಕ್ ಟೀ ಹಾಕಿದ ತಕ್ಷಣ ಏನಾಗುತ್ತೆ, ಬ್ಲೂ ಕಲರ್ ಇರೋಂತ ಎರಿಯೋಕ್ರೋಮ್ ಬ್ಲಾಕ್ ಟೀ ಇಸ್ ಒರಿಜಿನಲಿ ಬ್ಲೂ ಕಲರ್, ಇಟ್ ವಿಲ್ ಅಕ್ವೈರ್ ಎ ವೈನ್ ರೆಡ್ ಕಲರ್.
ಒಂದು ಸೊಲ್ಯೂಷನ್ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ವೈನ್ ರೆಡ್ ಕಲರ್ ನಮ್ಗೆ ಬರುತ್ತೆ. Then we have to titrate with the EDTA solution taken in burette till wine red color changes to blue. Blue color ಗೆ change ಆಗುತ್ತೆ, which gives the end point of the titration. We have to note down the volume of EDTA used. So ಅದನ್ನ ನಾವು ಏನ್ ಮಾಡ್ತೀವಿ, ಯೂಸ್ ಮಾಡ್ಕೊಂಡು using the formula N1V1 or M1V1 equal to M2V2. So ನಾವೇನ್ ಮಾಡ್ತೀವಿ, EDTA concentration ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್, ಸೊ ಸೆಕೆಂಡ್ ಸ್ಟೆಪ್ ಇಸ್ ಡಿಟರ್ಮಿನೇಷನ್ ಆಫ್ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಏನ್ ಮಾಡ್ತೀವಪ್ಪ ಅಂದ್ರೆ, ಸೊ ಅಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಯೂಸ್ ಮಾಡ್ಕೊಂಡು ಮಾಡಿದ್ವಲ್ಲ, ಸೇಮ್ ಪ್ರೊಸೀಜರ್ ಏನು, ಫಸ್ಟ್ ಏನ್ ಮಾಡ್ತೀವಿ, ಸೊ ಒಂದು ಕೊಟ್ಟಿರುವಂತ ಒಂದು ಸೊಲ್ಯೂಷನ್ ಏನ್ ಮಾಡ್ತೀವಿ, ಸೊ 25 ml ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಹಾಕೋ ಬದಲು ಇಲ್ಲಿ 25 ml ಆಫ್ ಹಾರ್ಡ್ ವಾಟರ್, ಈವನ್ ಹಾರ್ಡ್ ವಾಟರ್ ಸ್ಯಾಂಪಲ್ ನ ಕ್ಲಿನಿಕಲ್ ಫ್ಲಾಸ್ಕ್ ಹಾಕ್ತಿವಿ. 5 ml ಆಫ್ ಬಫರ್ ಹಾಕ್ಬಿಟ್ಟು ಫ್ಯೂ ಡ್ರಾಪ್ಸ್ ಆಫ್ ಇರಿಯೋಕ್ರೋಮ್ ಬ್ಲಾಕ್ ಟೀ ಹಾಕಿದಾಗ ವೈನ್ ರೆಡ್ ಕಲರ್ ಬರುತ್ತೆ. ಟೈಟ್ರೇಟ್ ವಿತ್ ದ ಸ್ಟ್ಯಾಂಡರ್ಡ್ EDTA ಸೊಲ್ಯೂಷನ್. ಇವಾಗ ಓಕೆ, ನಾ ಕಾನ್ಸಂಟ್ರೇಷನ್ ಗೊತ್ತಾಗೋದ್ರಿಂದ ಸ್ಟ್ಯಾಂಡರ್ಡ್ EDTA ಸೊಲ್ಯೂಷನ್ ಟೇಕನ್ ಇನ್ ದ ಬ್ಯೂರೇಟ್ ಇಲ್ ವೈನ್ ರೆಡ್ ಕಲರ್ ಚೇಂಜಸ್ ಟು ಬ್ಲೂ. ಸೊ ನೋಟ್ ಡೌನ್ ದ ಬ್ಯೂರೇಟ್ ರೀಡಿಂಗ್. ಸೊ ಸೇಮ್ ಈ ಪ್ರೊಸೆಸ್ ನ ನೀವು ಬರೀಬೇಕಾಗುತ್ತೆ. ಓಕೆನಾ, ಇಲ್ಲೂ ಕೂಡ ಬ್ಯೂರೇಟ್ ರೀಡಿಂಗ್ ಅನ್ನ ನೋಟ್ ಮಾಡ್ಕೊಂಡಾಗ ನಮ್ಗೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಥರ್ಡ್ ಸ್ಟೆಪ್ ಅಲ್ಲಿ ಇದು ಟೋಟಲ್ ಹಾರ್ಡ್ನೆಸ್ ಡಿಟರ್ಮಿನೇಷನ್ ಗೆ. ಓಕೆನಾ, ಥರ್ಡ್ ಸ್ಟೆಪ್ ಅಲ್ಲಿ ಪರ್ಮನೆಂಟ್ ಹಾರ್ಡ್ನೆಸ್, ಟೋಟಲ್ ಹಾರ್ಡ್ನೆಸ್ ಗೊತ್ತಾಯ್ತು. ಈಗ ಅದ್ರಲ್ಲಿ ಟೆಂಪರರಿ ಹಾರ್ಡ್ನೆಸ್ ನ ರಿಮೂವ್ ಮಾಡಿ ಇನ್ ಪರ್ಮನೆಂಟ್ ಹಾರ್ಡ್ನೆಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಅದು ಯಾವ ರೀತಿ, ಟೇಕ್ 100 ml ಆಫ್ ಸ್ಯಾಂಪಲ್ ಹಾರ್ಡ್ ವಾಟರ್ ಇನ್ 250 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್. ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಇರುತ್ತಲ್ಲ, ಅದ್ರಲ್ಲಿ 100 ml ಆಫ್ ಸ್ಯಾಂಪಲ್ ಹಾರ್ಡ್ ವಾಟರ್ ತಗೋತೀವಿ. ಆ 100 ml ವಾಟರ್ ತಗೊಂಡು ನಾವನ್ನ ಎಷ್ಟವರೆಗೂ ಬಾಯ್ಲ್ ಮಾಡಬೇಕು ಅಂದ್ರೆ, ಟಿಲ್ ದ ವಾಲ್ಯೂಮ್ ಇಸ್ ರೆಡ್ಯೂಸ್ಡ್ ಟು ಹಾಫ್. ದಟ್ ಮೀನ್ಸ್ 100 ml must be reduced to 50 ml. Then we have to filter it to remove calcium carbonate and magnesium carbonate. Okay na? Then we have to make up the volume by adding distilled water. 50 ml irodike 50 ml of distilled water is added to get the original volume of 100. Now take 25 ml of this solution and repeat the process. En ಮಾಡ್ತೀವಿ, ಬಫರ್ ಹಾಕ್ತೀವಿ, EBT ಹಾಕ್ತೀವಿ. So then we have to titrate with EDTA. The same procedure is repeated and the permanent hardness is determined. So permanent hardness determined ಮಾಡಿದ್ಮೇಲೆ ಸೊ ನಮ್ಗೆ ಏನು ಗೊತ್ತಾಗುತ್ತೆ, ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಆಫ್ EDTA ಅಲ್ಲಿ M1V1 equal to M2V2 ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಓಕೆನಾ, ಸೊ ಅಲ್ಲಿ ನಮ್ಗೆ M2 ಮೊಲಾರಿಟಿ ಆಫ್ EDTA ಆರ್ ಕಾನ್ಸಂಟ್ರೇಷನ್ ಆಫ್ EDTA ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಡಿಟರ್ಮಿನೇಷನ್ ಆಫ್ ಟೋಟಲ್ ಹಾರ್ಡ್ನೆಸ್ ಅಲ್ಲಿ M2V2 equal to M3V3 EDTA ಕಾನ್ಸಂಟ್ರೇಷನ್ ಮತ್ತೆ ತಗೊಂಡಿರುವಂತ ಹಾರ್ಡ್ ವಾಟರ್ ಸ್ಯಾಂಪಲ್ ನ ಕಾನ್ಸಂಟ್ರೇಷನ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಹಾರ್ಡ್ ವಾಟರ್ ನ ಕಾನ್ಸಂಟ್ರೇಷನ್ ನ ಫೈಂಡ್ ಔಟ್ ಮಾಡ್ತೀವಿ. ಬಂದಿರೋಂಥದಕ್ಕೆ ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಓಕೆನಾ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ M3 into 100 ಅಂತ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸೊ ಟೋಟಲ್ ಹಾರ್ಡ್ನೆಸ್ ಸಿಗುತ್ತೆ. ಓಕೆನಾ, ಸೊ ಇನ್ ಟರ್ಮ್ಸ್ ಆಫ್ ppm ನಾವು ಅದನ್ನ ಬರ್ಕೊಂಡು ಲಾಸ್ಟ್ ಸ್ಟೆಪ್ ಅಲ್ಲಿ ಡಿಟರ್ಮಿನೇಷನ್ ಆಫ್ ಪರ್ಮನೆಂಟ್ ಹಾರ್ಡ್ನೆಸ್ ಮಾಡಿದಾಗ M2V2 equal to M4A4 ಅಂತ ಫಾರ್ಮುಲಾ ಹಾಕ್ಬಿಟ್ಟು M4 ಅಂದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ಎಷ್ಟಿದೆ ಅನ್ನೋದನ್ನ ನಾವು ನೋಟ್ ಡೌನ್ ಮಾಡ್ಕೊಂತೀವಿ. M4 into 100 ಮಾಡಿದಾಗ ನಮಗೆ ಪರ್ಮನೆಂಟ್ ಹಾರ್ಡ್ನೆಸ್ ಸಿಗುತ್ತೆ. we can get temporary hardness ನ easily find out ಮಾಡಬಹುದು. We know the total hardness, we know the permanent hardness, then we can easily find out the temporary hardness. So that is the process of determination of hardness of water using EDTA method. ಓಕೆನಾ, ಸೊ ನಿಮ್ಗೆ 4 marks ಗೆ ಕೇಳ್ತಾ ಇರ್ತಾರೆ, explain the determination of hardness of water using EDTA ಅಂತ ಹೇಳ್ಬಿಟ್ಟು. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಈ ಪ್ರೋಸೆಸ್ ಅನ್ನ ಬರೆದ್ರೆ ಸಾಕು. ಇನ್ನ ಫಸ್ಟ್ ಒಂದು ಇಂಟ್ರೋ ಕೊಡ್ಬೇಕಾಗುತ್ತೆ, ಹಾರ್ಡ್ ವಾಟರ್ ಅಂದ್ರೆ ಏನು, ಕಾಸಸ್ ಏನು, ಮತ್ತೆ EDTA ಯಾವ ರೀತಿ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ 3 ಪ್ರೋಸೆಸ್ ಅನ್ನ ಬರೆಯೋದಕ್ಕೆ 3 ಸ್ಟೆಪ್ಸ್ ಅನ್ನ ಬರೆಯೋಕೆ 3 marks ಇರುತ್ತೆ. ಓಕೆನಾ, ಸೊ that's it for today. If you like this video, please like, share and subscribe to my channel. So next video ಅಲ್ಲಿ ನಾನು gaseous state ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. gaseous state ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, so that's it for today. Thank you for watching.